ಐತಿಹಾಸಿಕ ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ 2ನೇ ದಿನವೂ ಮುಂದುವರೆದ ಕಾರ್ಯ. ಅಗೆಯುವ ವೇಳೆ ಐತಿಹಾಸಿಕ ಕಲ್ಲು ಪತ್ತೆ, ಉತ್ಖನನ ಸ್ಥಳ ನಿಷೇಧಿತ ಪ್ರದೇಶ, ಜನರ ಪ್ರವೇಶ, ಫೋಟೋ ವಿಡಿಯೋಗ್ರಫಿಗಿಲ್ಲ ಅವಕಾಶ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಉತ್ಖನನ ಕಾರ್ಯಕ್ಕೆ ವಿಘ್ನ. ಮಾರ್ಚ್ ತಿಂಗಳಿನಲ್ಲಿ ನಡೆಯುವಂತಹ ಜಾತ್ರೆಗೆ ಅಡೆತಡೆ ಅಂತ ಗ್ರಾಮಸ್ಥರ ವಿರೋಧ. ಅಗ್ನಿಕುಂಡಕ್ಕೂ ತಡೆ ಒಡ್ಡಿದ್ದಕ್ಕೆ ಪುರಾತತ್ವ ಇಲಾಖೆಯ ವಿರುದ್ಧ ಆಕ್ರೋಶ. ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ಮುಖಾಮುಖಿ. ಆದರೂ ರಾಹುಲ್ ಗಾಂಧಿ ಜೊತೆ 1-to-1 ಮಾತುಕತೆಗೆ ಡಿಕೆಶಿಗೆ ಸಿಗದ ಅವಕಾಶ. ಅನಾರೋಗ್ಯದ ಕಾರಣ ಸೋನಿಯಾ ಭೇಟಿಗೂ ಇಲ್ಲ ಚಾನ್ಸ್. ರಾಹುಲ್ ಜೊತೆ ಚರ್ಚೆಗೆ ಅವಕಾಶ ಸಿಗದ ಹಿನ್ನೆಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡ. ಭೀಮಣ್ಣ ಖಂಡ್ರೆ ಅಂತಿಮ ದರ್ಶನಕ್ಕೆ ಬರ್ತಾ ಇರೋ ಡಿಕೆಶಿ ಮತ್ತೆ ಬೀದರ್ನಿಂದ ದೆಹಲಿಗೆ ತೆರಳೋಕೆ ಪ್ಲಾನ್. ರಾಜ್ಯದಲ್ಲಿ 2028ರವರೆಗೂ ಸಿಎಂ ಕುರ್ಚಿ ಖಾಲಿ ಇಲ್ಲ. ನಮ್ದು ಹೈಕಮಾಂಡ್ ಪಕ್ಷ. ಡಿಕೆಶಿಯನ್ನ ಸಿಎಂ ಮಾಡಿದ್ರೆ ಮಾಡ್ಲಿ. ಹುಬ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ. ಅಪೆಕ್ಸ್ ಬ್ಯಾಂಕ್ ಆಡಳಿತ ಮಂಡಳಿ ನಿರ್ದೇಶಕ ಚುನಾವಣೆಗೆ ನಾಮಪತ್ರ. ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಅಧ್ಯಕ್ಷ ಸ್ಥಾನ ಸಿಗದಂತೆ ಮಾಡೋಕೆ ಡಿಕೆಶಿ ಪ್ಲಾನ್. ತಮ್ಮ ಸಂಬಂಧಿ ಎಂಎಲ್ಸಿ ಎಸ್ ರವಿ ಗೆಲ್ಲಿಸೋಕೆ ರಣತಂತ್ರ. ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ಗೆ ರಿಟರ್ನ್ ಆಗೋ ಚರ್ಚೆ ಜೋರು. ರಾಜ್ಯ ಬಿಜೆಪಿ ನಾಯಕರಿಗೆ ಟೆನ್ಷನ್. ಮೈತ್ರಿ ಆಗಿರೋದ್ರಿಂದ ಮುಂದೆ ಕಮಲ ಪಡೆಯ ಸಿಎಂ ಆಕಾಂಕ್ಷಿಗಳ ಬೈಕಿಗೂ ಅಡ್ಡಿಯಾಗುವ ಆತಂಕ. ಯುವ ನಾಯಕ ನಿತಿನ್ ನಬೀನ್ಗೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಮುನ್ನಡೆಸೋಕೆ ಅವಕಾಶ. ಘರ್ ವಾಪಸಿಗೆ ಅವಕಾಶ ನೀಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಿ. ರಾಜ್ಯ ಬಿಜೆಪಿ ನಾಯಕರಿಗೆ ಸಂದೇಶ. ರಾಜ್ಯ ಬಿಜೆಪಿಯಲ್ಲಿ ಈಗ ಘರ್ ವಾಪಸಿ ಬಗ್ಗೆ ಚರ್ಚೆ. ವೀರಶೈವ ಲಿಂಗಾಯತ ಮಹಾಸಭಾಗೆ ತನ್ನದೇ ಆದ ಬೈಲಾ ಇದೆ. ಅದರ ಪ್ರಕಾರವೇ ಅಧ್ಯಕ್ಷರ ನೇಮಕ ಆಗಿದೆ. ಯಡಿಯೂರಪ್ಪ ಆದ್ರೆ ತಪ್ಪೇನಿಲ್ಲ ಎಂದ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮೀಜಿ. ಬಳ್ಳಾರಿ ಗಲಭೆ ಖಂಡಿಸಿ ಬಿಜೆಪಿಯಿಂದ ಬೃಹತ್ ಸಮಾವೇಶ. 1800ಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್. ಪ್ರಕರಣ ಸಿಬಿಐಗೆ ವಹಿಸೋಕೆ ಹಾಗೂ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಆಗ್ರಹ. ಬಳ್ಳಾರಿ ಚಿಕ್ಕಬಳ್ಳಾಪುರದ ಬಳಿಕ ಮೈಸೂರಿನಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ. ಕೆಆರ್ ನಗರದ ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ನಾಯಕರ ಫ್ಲೆಕ್ಸ್ ತೆರವು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ ಆರೋಪ. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಪೌರಾಯುಕ್ತಿಗೆ ಧಮಕಿ ಹಾಕಿದ್ದ ಪ್ರಕರಣದ ತನಿಖೆ ಬಗ್ಗೆಯೇ ಪ್ರಶ್ನೆ. ಕ್ಷಮೆ ಕೋರಿ ವಿಡಿಯೋ ರಿಲೀಸ್ ಮಾಡಿದ ಮೇಲೆ ರಾಜೀಗೌಡ ಎಸ್ಕೇಪ್. 3 ದಿನವಾದರೂ ಕಾಂಗ್ರೆಸ್ ಮುಖಂಡನ ಬಂಧನ ಇಲ್ಲ. ಪೊಲೀಸರ ನಡೆ ಬಗ್ಗೆಯೇ ಅನುಮಾನ ಪಡ್ತಾ ಇರೋ ಜನ. ಶತಾಯುಷಿ ಮತ್ತು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ವಿಧಿವಶ. ಬಾಲ್ಕಿ ನಿವಾಸದ ಪಕ್ಕದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನ. ಸಂಜೆ 5 ಗಂಟೆಗೆ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ. ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದಾಗ ಗಲಾಟೆ. ಡ್ರ್ಯಾಗರ್ ಹಿಡಿದು ಕಾರು ಚಾಲಕನಿಗೆ ಬೆದರಿಸಿದ ಯುವಕ. ಕಾರ್ನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ವಿಡಿಯೋ ಆಧರಿಸಿ ವೈಟ್ಫೀಲ್ಡ್ ಪೊಲೀಸರಿಂದ ಪರಿಶೀಲನೆ. ಬೆಂಗಳೂರಿನ ರಿಚ್ಮಂಡ್ ರೋಡ್ನಲ್ಲಿ ಬಾಯ್ ತೆರೆದ ಗುಂಡಿ. ಭಾರೀ ವಾಹನಗಳ ಸಂಚಾರದಿಂದ ರಸ್ತೆ ಕುಸಿಯೋ ಸಾಧ್ಯತೆ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಡೆಡ್ಲಿ ಗುಂಡಿಯ ಸತ್ಯ ಬಯಲು. ಕಿತ್ತು ಹೋಗಿರೋ ರಸ್ತೆಗಳಿಂದ ಬೇಸತ್ತ ಜನ. ಬಾಂಡಲಿ ಹಾರೆ ಹಿಡಿದು ವಿಭಿನ್ನ ಪ್ರತಿಭಟನೆ. ಬೆಂಗಳೂರಿನ ಬಳಗೆರೆ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಬೀದಿಗಿಳಿದ ಸ್ಥಳೀಯರು. ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆ ಚುರುಕು. 6 ಶಿಕ್ಷಕರು ಹಾಗೆ 9 ವಿದ್ಯಾರ್ಥಿಗಳು ಭಾಗಿ. 50, 100, 150 ರೂಪಾಯಿಗೆ ಮಾರಾಟ ಮಾಡಿದ್ದು ವಿಚಾರಣೆ ವೇಳೆ ಬಯಲು.
ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಾ ಇದೆ ನಾಯಿ ಕಡಿತ ಪ್ರಕರಣ. ರಾಜ್ಯದಲ್ಲಿ ಒಂದೇ ವರ್ಷಕ್ಕೆ ಬೀದಿ ನಾಯಿ ಕಡಿತಕ್ಕೆ 49 ಬಲಿ. ಕಳೆದ ವರ್ಷ 4 ಲಕ್ಷಕ್ಕೂ ಅಧಿಕ ನಾಯಿ ಕಡಿತ ಪ್ರಕರಣ ದಾಖಲು. ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಾ ಇದೆ ಬರುವ ಕೊಕ್ಕರೆಗಳ ಸಂಖ್ಯೆ. ಮಂಡ್ಯದ ಪ್ರಸಿದ್ಧ ಪಕ್ಷಿಧಾಮ ಕೊಕ್ಕರೆ ಬೆಳ್ಳೂರು ಆಗ್ತಾ ಖಾಲಿ ಬೆಳ್ಳೂರು. ಅರಣ್ಯ ಇಲಾಖೆ ನಿರ್ಲಕ್ಷ್ಯ, ಪರಿಸರ, ನದಿಗಳು ಕಲುಷಿತಗೊಂಡು ಕೊಕ್ಕರೆಗಳ ಸಂಖ್ಯೆಯಲ್ಲಿ ಇಳಿಮುಖ. ಅಭಿನವ ಗವಿಸಿದ್ದ ಶ್ರೀಗಳನ್ನ ಕಂಡು ಕೈ ಮುಗಿದ ಮಗುವಿಗೆ ತಾವು ಕೈ ಮುಗಿದು ಕುಳಿತ ಸ್ವಾಮೀಜಿ. ಕೊಪ್ಪಳದ ಗವಿಮಠ ಜಾತ್ರೆಯ ಮಹಾದಾಸೋಹ ಮಂಟಪದಲ್ಲಿ ಕಂಡುಬಂದ ದೃಶ್ಯ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ತಗ್ಗದ ಭಕ್ತರ ಭಕ್ತಿ. ದೂರದ ಊರುಗಳಿಂದ ನಿತ್ಯ ಬರ್ತಾ ಇರುವಂತಹ ಭಕ್ತರು ನಾಳೆಯ ಅಮಾವಾಸ್ಯೆಯವರೆಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.